5 ದಶಕಗಳ ಕಾಲ ಅಕ್ಷರ ಯಾತ್ರೆಯನ್ನು ನಡೆಸಿ 24 ಕಾದಂಬರಿಗಳನ್ನು ರಚಿಸಿ ಕೋಟ್ಯಾನುಕೋಟಿ ಓದುಗ ಅಭಿಮಾನಿಗಳನ್ನು ಹೊಂದಿದ್ದಂತಹ ಎಸ್.ಎಲ್. ಭೈರಪ್ಪ ಇನ್ನೂ ನೆನಪು ಮಾತ್ರ. ಸಾಹಿತಿ ಭೈರಪ್ಪನವರ ಅಗಲಿಕೆಯಿಂದ ಹುಟ್ಟೂರು ನೀರವ ಮೌನ ಆವರಿಸಿದೆ. ಊರಿನ ಗ್ರಾಮಸ್ಥರು ಎಸ್.ಎಲ್. ಭೈರಪ್ಪನವರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮೂರ ಪಾಲಿಗೆ ಭಗೀರಥರಾಗಿದ್ದರು. ಅವರ ಪರಿಶ್ರಮದಿಂದ ನಮ್ಮೂರಿನ ಕೆರೆ ತುಂಬಿಸುವುದಕ್ಕೆ ಅವರ ಶ್ರಮ ಅಪಾರವಾಗಿತ್ತು ಅಂತ ಹೇಳಿದ್ದಾರೆ. ಏತ ನೀರಾವರಿ ಯೋಜನೆ ಜಾರಿಗೆ ಅವರು ಅವಿರತ ಶ್ರಮವನ್ನು ಹಾಕಿದರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ವೇಳೆ ಒತ್ತಾಯ ಮಾಡಿ ಈಗ ಕೆರೆಯನ್ನು ತುಂಬಿಸುವಂತಹ ಕೆಲಸ ಆಗಿದೆ. 3 ತಿಂಗಳ ಹಿಂದೆ ಊರಿಗೆ ಬಂದು ತುಂಬಿದ ಕೆರೆಯನ್ನು ನೋಡಿ ಸಂಭ್ರಮ ಪಟ್ಟಿದ್ರಂತೆ. ತೆಪ್ಪದಲ್ಲಿ ಓಡಾಡಿ ಖುಷಿಯನ್ನು ಪಟ್ಟಿದ್ರಂತೆ. ಈಗ ಅವರ ಶ್ರಮದಿಂದ 50 ಹಳ್ಳಿಗಳಿಗೆ ಅನುಕೂಲ ಆಗ್ತಾ ಇದೆ. ಕುಡಿಯೋದಕ್ಕೆ, ವ್ಯವಸಾಯಕ್ಕೆ ನೀರು ಬಳಕೆ ಆಗ್ತಾ ಇದೆ. ಅವರನ್ನು ಕಳೆದುಕೊಂಡು ನಿಜಕ್ಕೂ ಕೂಡ ನಾವು ತಬ್ಬಲಿಯಾಗಿದ್ದೇವೆ ಅಂಥೇಳಿ ನೋವನ್ನು ತೋಡ್ಕೊಂಡಿದ್ದಾರೆ ಎಸ್.ಎಲ್. ಭೈರಪ್ಪ ಅವರ ಊರಿನ ಗ್ರಾಮಸ್ಥರು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು, ಖ್ಯಾತ ಕಾದಂಬರಿಕಾರರಾದಂತಹ ಎಸ್.ಎಲ್. ಭೈರಪ್ಪ ಅವರು ಇಂದು ವಿಧಿವಶರಾಗಿದೆ. ಅವರ ಹುಟ್ಟೂರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಎಸ್.ಎಲ್. ಭೈರಪ್ಪ ಅವರು ಚಿಕ್ಕನಿಂದ ಹುಟ್ಟಿದಂತಹ ಮನೆ. ಈ ಮನೆಯನ್ನು ಅವರು ಕಾದಂಬರಿಕಾರ ಆದ ನಂತರ ಅವರ ತಾಯಿ ಗೌರಮ್ಮನವರ ನೆನಪಿನಾರ್ಥವಾಗಿ ಸಂಪೂರ್ಣವಾಗಿ ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರು ಬರೆದಿರ್ತಕ್ಕಂತಹ ಕೃತಿಗಳಿರ್ಬೋದು, ಅವರು ಪಡೆದಿರ್ತಕ್ಕಂತಹ ಪ್ರಶಸ್ತಿಗಳಿರ್ಬೋದು, ಅವ್ರಿಗೆ ಆಗಿರ್ತಕ್ಕಂತಹ ಸನ್ಮಾನಗಳು ಎಲ್ಲವನ್ನೂ ಸಹ ಇಲ್ಲಿ ಈ ಮನೆಯಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂತಹ ಏನು ಗ್ರಾಮಸ್ಥರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರು ಪ್ರತಿನಿತ್ಯವೂ ಸಹ ಇಲ್ಲಿ ಬಂದು ಅವರ ಪುಸ್ತಕಗಳನ್ನು ಓದುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಅವರ ವಿಧಿವಶ ಸುದ್ದಿ ತಿಳಿತಿದ್ದದೆ ಇಡೀ ಗ್ರಾಮಸ್ಥರು ಒಂದು ರೀತಿ ದುಃಖ ತಪ್ತರಾಗಿದ್ದಾರೆ. ಯಾಕೆಂದರೆ ಗ್ರಾಮಕ್ಕೂ ಸಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿಸಿಕೊಟ್ಟಿದ್ರು. ಯಾಕೆಂದರೆ ಈ ಗ್ರಾಮದಲ್ಲಿ ಎಸ್.ಎಲ್. ಭೈರಪ್ಪನವರು ಖ್ಯಾತಿಯನ್ನು ಹೊಂದಿದ ನಂತರ ಗ್ರಾಮವೂ ಸಹ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿತು. ಈಗ ಎಸ್.ಎಲ್. ಭೈರಪ್ಪ ಅವರು ವಿಧಿವಶರಾದ ಬಳಿಕ ಈಗ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆಯನ್ನು ಸಲ್ಲಿಸಿದರೆ ಈಗ ಅದೇ ಗ್ರಾಮಸ್ಥರು ಈಗ ನಮ್ಮ ಜೊತೆ ಇದ್ದವ್ರನ್ನ ಮಾತಾಡ್ತಾನೆ. ಸರ್ ಹೇಳಿ, ಎಸ್.ಎಲ್. ಭೈರಪ್ಪ ಅವರು ಇಲ್ಲಿ ಒಡನಾಟ ಹೇಗಿತ್ತು ಸರ್ ಗ್ರಾಮಸ್ಥರೊಂದಿಗೆ, ಗ್ರಾಮದೊಂದಿಗೆ? ಖ್ಯಾತ ಕನ್ನಡದ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮ ಸಂತೇಶ್ವರ ಗ್ರಾಮದವರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾವೆಲ್ಲ ಹೇಳ್ತಾ ಇದ್ವಿ ನಮ್ಮ ಭೈರಪ್ಪ ನಮ್ಮ ಹೆಮ್ಮೆ ಅಂತ ಅಂದ್ಬಿಟ್ಟು. ಇದು ಏನು ಇಲ್ಲಿ ನಾವು ಜಾಗದಲ್ಲಿ ನಿಂತಿದ್ದೀವಿ, ಇದು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಅವರು ಹುಟ್ಟಿದಂತಹ ಒಂದು ಮನೆ ಇದ್ದಂಥ ಜಾಗ. ಅದನ್ನು ಈಗ ಅಭಿವೃದ್ಧಿಪಡಿಸಿ ಅವರ ತಾಯಿ ಹೆಸರು, ಅವ್ರ ತಂದೆ ಲಿಂಗಣ್ಣಯ್ಯನವರು ಅಂತ, ಅವ್ರ ತಾಯಿ ಗೌರಮ್ಮನವರು ಅಂತ, ಗೌರಮ್ಮ ಸ್ಮಾರಕ ಟ್ರಸ್ಟ್ ಅಂತ ಅಂದ್ಬಿಟ್ಟು ಮಾಡಿದೆ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅತೀ ಒಂದು ಕಷ್ಟಗಳನ್ನು ಕಂಡಂಥವರು. ನಾವೆಲ್ಲ ಗೃಹಭಂಗ ಕಾದಂಬರಿಯನ್ನು ಮತ್ತು ಭಿತ್ತಿ ಅನ್ನತಕ್ಕಂಥ ಅವರ ಆತ್ಮಚರಿತ್ರೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಬಾಲ್ಯದಲ್ಲಿ ಎಷ್ಟೊಂದು ಕಷ್ಟಪಟ್ಟರು ಅಂತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ, ತಂಗಿ, ತಮ್ಮ, ಅಣ್ಣ ಎಲ್ಲರನ್ನೂ ಕಳ್ಕೊಂಡು ಅವರೊಬ್ಬರು ಇದಾಗಿ ಭಿಕ್ಷಾನ್ನವನ್ನು ವಾರಾನ್ನವನ್ನು ಮಾಡ್ಕೊಂಡು ಓದಿ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಹೆಮ್ಮೆಯ ಸಾಹಿತಿ ಅಂತಲ್ಲ, ಅವರು ವಿಶ್ವ ಸಾಹಿತಿ ಅಂತ ಅಂದ್ಬಿಟ್ಟವರು. ಸೊ ಅವರು ಹಲವಾರು ಪ್ರಶಸ್ತಿಗಳನ್ನು, ಪದ್ಮಭೂಷಣ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಎಲ್ಲ ಪಡೆದರು. ನಮ್ಮ ಸಂತೇಶ್ವರ ಗ್ರಾಮಕ್ಕೆ ನೀವು ಹೇಳಿದಾಗೆ ಒಡನಾಟ ತುಂಬ ಚೆನ್ನಾಗಿತ್ತು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಅಂದ್ಬಿಟ್ಟು ನನಗೆ ಒಂದು ಸಂತೇಶ್ವರವನ್ನು ಅಷ್ಟು ಇದು ಮಾಡ್ತಾಯಿದ್ರು, ಹೆಮ್ಮೆಯಿಂದ ಇಲ್ಲಿ ಬರ್ತಾಯಿದ್ರು, ಎಲ್ಲರ ಜೊತೆನೂ ಇದು ಮಾಡ್ತಾಯಿದ್ರು. ಬಂದರೆ ಅವರು ಎಲ್ಲರನ್ನೂ ಮಾತಾಡಿಸಿ ಸಂತೇಶ್ವರದ ಪರಿಸ್ಥಿತಿಗಳು ಹೇಗಿದೆ ಅಂತೆಲ್ಲ ಇದು ಮಾಡೋರು. ಹಾಗೆ ಎಲ್ಲರಿಗೂ ಸ್ಪಂದಿಸ್ತಾಯಿದ್ರು. ಇಲ್ಲಿ ತುಂಬ ತೊಂದರೆ ಆಗಿದೆ, ಬರಗಾಲ ಬಂದಿದೆ, ನೀರಿಗೆ ಸಮಸ್ಯೆ ಆಗಿದೆ ನಮಗೆ. ಸೊ ಸಂತೇಶ್ವರ ಮತ್ತು ಸುತ್ತಮುತ್ತಲಿನ ಹಳ್ಳಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂದಾಗ ಸರ್ಕಾರದ ಜೊತೆ ಒಂದು ಹೋರಾಟವನ್ನು ಮಾಡಿ ನಮ್ಮ ಸಂತೇಶ್ವರ ಗ್ರಾಮಕ್ಕೆ 24 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಒಂದು ಏತ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟು ಈ ಕಡೆ ಸುತ್ತ ಹಳ್ಳಿಯ ಭಾಗದ ಜನಗಳಿಗೆಲ್ಲ ತುಂಬ ಇದನ್ನು ಮಾಡಿಕೊಟ್ರು. ನಾವು ಸಂತೇಶ್ವರ ಮತ್ತು ಇವತ್ತು ಅವರು ವಿಧಿವಶ ಆಗಿರತಕ್ಕಂಥವ್ರು ನಮಗೆ ಸಹಿಸಲಾರದಂಥ ದುಃಖ ಆಗಿದೆ. ನಾವೆಲ್ಲ ದುಃಖಭಾಗಿಗಳಾಗಿ ಇದು ಮಾಡಿದ್ದೇವೆ. ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ಅವರ ಎಲ್ಲ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ. ಅವರ ಸಾಹಿತಿಗಳು ಈ ಪ್ರಪಂಚದ ಎಲ್ಲ ಬೇರೆ ಬೇರೆ ಭಾಷೆಗಳಿಗೆಲ್ಲ ತರ್ಜಮೆಯಾಗಿ ಅಪಾರ ಜನಮನ್ನಣೆಯನ್ನು ಗಳಿಸ್ಕೊಂಡಿದೆ. ಅಂತಹ ಖ್ಯಾತ ಸಾಹಿತಿ ನಮ್ಮ ಸಂತೇಶ್ವರ ಗ್ರಾಮದಲ್ಲಿ ಇದೇ ಜಾಗದಲ್ಲಿ ನಾವು ನಿಂತಿದ್ದೀವಿ. ಇದೇ ಇಲ್ಲಿ ಈ ಸಂತೇಶ್ವರ ಗ್ರಾಮದಲ್ಲಿ ಹುಟ್ಟಿದ್ರು, ನಮ್ಮೂರಿನವರು ಅವರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಅವರು ವಿಧಿವಶ ಆಗಿರತಕ್ಕಂಥದ್ದು ನಮಗೆಲ್ಲ ಸಹಿಸಲಾರದಷ್ಟು ನೋವಾಗಿದೆ. ಪರಮಾತ್ಮ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಎಲ್ಲರಿಗೂ ಕೂಡ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮತ್ತೊಬ್ಬರು ಇದ್ದಾರೆ. ಸರ್ ಹೇಳಿ, ಎಸ್.ಎಲ್. ಭೈರಪ್ಪರು ಬಾಲ್ಯದಿಂದ ಇಲ್ಲಿ ಯಾವ ರೀತಿ ಬೆಳೆದ್ರು, ಅದಾದ ನಂತರ ಅವರು ಎಲ್ಲಿ ಹೋಗಿ ನೆಲೆಸಿದ್ರು, ಅದಾದ ಬಳಿಕ ಗ್ರಾಮಕ್ಕೆ ಯಾವಾಗ ಅವ್ರು ಬಂದು ಹೋಗ್ತಿದ್ರು ಸರ್? ಎಸ್.ಎಲ್. ಭೈರಪ್ಪನವರು
ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಮಹಾದೇವಪ್ಪ ಅಂತ ಒಬ್ಬರು ಸ್ವಾಮಿಗಳಿದ್ದರು ನಮ್ಮ ದೇವಸ್ಥಾನದಲ್ಲಿ ಇಲ್ಲೇ. ಅವರು ಮತ್ತು ಅವರ ತಾಯಿಯ ಸಂಸ್ಕಾರದಿಂದ ವಿದ್ಯೆಯನ್ನು ಕಲಿತು ವಾರಾನ್ನವನ್ನು ಮಾಡಿ, ನಮ್ಮ ಏನು ವೇಣು ಅವರು ಹೇಳಿದರು ಆ ಥರ ವಾರಾನ್ನ ಮಾಡಿ ತುಂಬ ಕಷ್ಟದಲ್ಲಿ, ಆಗಿನ ಕಾಲದಲ್ಲಿ ಈ ಪ್ಲೇಗು ಇದೆಂಥ ಕಾಯಿಲೆಗಳು ಬಂದಾಗ ಅವರ ಬ್ರದರ್ ಒಬ್ಬ ತೀರೋದಾಗ ಒಬ್ಬರೇ ಹೊತ್ಕೊಂಡೋಗಿ ದಫನ್ ಮಾಡಿ ಅಂಥ ಕಷ್ಟಗಳನ್ನು ನಾನೆಲ್ಲ ನೋಡಿ ಆ ಒಂದು ಇದರಲ್ಲಿ ಅಂದರೆ ನನಗೆಲ್ಲೋ ಅನಿಸುತ್ತೆ ಸಾಹಿತ್ಯ ಮತ್ತು ಇದೆಲ್ಲ ಈ ಬಡತನದ ನೋವುಂಡವರಿಗೆ ಜಾಸ್ತಿ ಬರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಭೈರಪ್ಪನವರಿಗೆ ಸರಸ್ವತಿ ಸಮ್ಮಾನ ಬಂದು ನಾವೆಲ್ಲ ಬಂದು ನಮ್ಮೂರಿಗೆ ಬಂದಾಗ ನಾವು ಈ ನಮ್ಮೂರಿನಲ್ಲಿ ಇಲ್ಲಿ ಅಂತರ್ಜಲ ತುಂಬ ತೀರ ಕೆಳಮಟ್ಟದಲ್ಲಿದೆ. ನಮ್ಮ ಈ ಭಾಗದ ಜನಕ್ಕೆ ತುಂಬ ಅನಾನುಕೂಲ ಆಗ್ತಾಯಿದೆ. ಇದಕ್ಕೆ ದಯವಿಟ್ಟು ತಾವು ಏನಾದರೂ ಮಾಡಿ ನಿಮ್ಮ ಮಾತನ್ನು ಪ್ರಧಾನಮಂತ್ರಿಯಿಂದ ಹಿಡಿದು ಮೋದಿಯವರಿಂದ ಹಿಡಿದು ಯಡಿಯೂರಪ್ಪನವ್ರು ಕೇಳ್ತಾರೆ, ದಯವಿಟ್ಟು ಇದೊಂದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವಾದರೂ ಅವರನ್ನು ಎಲ್ಲ ಈ ಸುತ್ತಲಿನ ಹಳ್ಳಿನವರು ಎಲ್ಲರೂ ಒಕ್ಕರಲ್ಲಿಂದ ಕೇಳಿದಾಗ ಅವ್ರನ್ನ ಅದೇ ಒಂದು ಟೈಮ್ನಲ್ಲಿ ನಮ್ಮ ಅದು ಅದೃಷ್ಟವೋ ಏನೋ ಅವರನ್ನು ಈ ದಸರಾ ಇದಕ್ಕೆ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಉದ್ಘಾಟನೆಗೆ ಅವರನ್ನೇ ಉದ್ಘಾಟಕರಾಗಿ ಅವ್ರ ಸರ್ಕಾರ ಅದನ್ನು ಅವ್ರಿಗೆ ಇದು ಮಾಡ್ತು, ಆಹ್ವಾನ ಮಾಡ್ತು. ಆ ಒಂದು ಬಂದಾಗ ಅವ್ರ ಮನೆಗೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳೇ ಹೋಗಿ ಅವ್ರನ್ನ ಕರ್ಕೊಂಬಂದಾಗ ಅಲ್ಲೇ ಇದನ್ನು ಈ ಕೆರೆಗೆ ನೀರು ಕೊಡಬೇಕು ಮತ್ತು ಒಂದು ಸಾಂಸ್ಕೃತಿಕ ಭವನ ಆಗಬೇಕು ನಮ್ಮೂರಲ್ಲಿ ಅಂತ ಅನ್ನೋದನ್ನು ಅವ್ರು ಯಡಿಯೂರಪ್ಪನವರಲ್ಲಿ ಹರಿದಾಗ ಯಡಿಯೂರಪ್ಪನವ್ರು ಅಲ್ಲೇ ಹೋಗಿ ಅದನ್ನು ಒಪ್ಕೊಂಡು ಹೋಗಿ ಬಡ್ಜೆಟಲ್ಲಿ ಅದನ್ನು ಪ್ರಾವಿಷನ್ ಮಾಡಿಸಿ, ಮತ್ತು ಅದು ಏನಾಯಿತು ಅಂದರೆ ಕರೋನಾ ಬಂತು 2 ವರ್ಷ, ಅದಾಗಲಿಲ್ಲ. ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಈ ಒಂದು ನೀರಾವರಿದು ಏನಿತ್ತು 25 ಕೋಟಿದು ಅದಕ್ಕೆ ಚಾಲನೆ ಸಿಕ್ತು. ಈ ಭಾಗದ ಏನು 3-4 ಕೆರೆಗೆ ನೀರು ಕೊಟ್ಟು ನಿಜವಾಗಿ ಹೇಳಬೇಕು ಅಂತಂದರೆ 50 ಹಳ್ಳಿಯಿಂದ 60 ಹಳ್ಳಿಗೆ ಅನುಕೂಲ ಆಗುತ್ತೆ. ಇದು ನಮ್ಮ ಕೆರೆ ಇದು ಒಂದು 180 ಎಕರೆ ಕೆರೆ ಇದೆ. ಅವು 2 ಕೆರೆಯಿಂದ ಹೆಚ್ಚು ಕಮ್ಮಿ ಒಂದು 500-600 ಎಕರೆಯಲ್ಲಿ ನೀರೇ ನಿಂತೈತೆ. ಈಗ ಆ ಒಂದು ಗ್ರೌಂಡ್ ವಾಟರ್ ಲೆವೆಲ್ ತುಂಬ ಮೇಲೆ ಬಂದೈತೆ. ನಾವಾದ್ರೂ ಅವರನ್ನು ಈ ಪ್ರತಿ ಮನೆಯವರು ಸಹ ಅವ್ರ ಫೋಟೋ ಹಾಕಿ ಪೂಜೆ ಮಾಡುವಂಥ ದಿನ ಇವತ್ತು. ನಿಜವಾಗಿ ಹೇಳಬೇಕು ಅಂತಂದರೆ ಭಾರಿ ದುಃಖ ಆಗುತ್ತೆ. ಭಗವಂತ ಇಷ್ಟು ನಾನು ಹೇಳಿದ್ರೆ 100 ವರ್ಷ ತುಂಬಿಸ್ಬೋದು ಅಂತ ತಿಳ್ಕೊಂಡಿದ್ದೆ ನಾನೇ ಅವ್ರನ್ನ ಒಂದು ಸರಿ ಹೋಗಿ ಪಿಕಪ್ ಮಾಡ್ಕೊಂಡು ನಮ್ಮೂರಿನ ಈ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರ ಸನ್ಮಾನ ಇಡಬೇಕು ಅಂತೇಳಿ ನಾವು ಮುಂಚೆಲೇ ಹೋಗಿ ಒಂದು ಸಲ ಕರ್ಕೊಂಬರಕ್ಕೆ ಹೋದಾಗ ನಾನೇ ಹೋಗಿ ನನ್ನ ಕಾರಲ್ಲೇ ಅವರನ್ನು ಕರ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಗೆ ಅವರನ್ನು ಮಾತಾಡಿ ಅವತ್ತು ತುಂಬ ಚೆನ್ನಾಗಿ ಎಲ್ಲರ ಜೊತೆಲ್ಲೂ ಮಾತಾಡಿ ಏನೇನು ಮಾಡಬೇಕು, ಈ ಕಾರ್ಯಕ್ರಮಗಳು ಹೆಂಗೆ ಮಾಡಬೇಕು ಎಲ್ಲ ಮಾಡಬೇಕು ಅಂತ ಹೇಳಿ ಹೋದರು ಸನ್ಮಾನ ಮಾಡೋದಕ್ಕೆ. ಅದು ಹೋಗಿ ಮುಂದೆ ಸನ್ಮಾನ ಆಯಿತು ಅತಿ ಬೇಗ. ಇಷ್ಟು ಬೇಗ ಸನ್ಮಾನ ಮುಗಿದ ಮೇಲೆ ಇಷ್ಟು ಬೇಗ ಸಾವು ಬರುತ್ತೆ ಅಂತ ನಾವ್ಯಾರು ಈ ಸುತ್ತಲ ಹಳ್ಳಿ ಜನ ಯಾರು ಭಾವಿಸಿರಲಿಲ್ಲ. ನಿಜವಾಗಿ ಭಗವಂತ 5 ವರ್ಷ ಇದ್ದು 101 ವರ್ಷ ಆಗಬೇಕಾಗಿತ್ತು.